ಜಾನ್ವಿ ಕಾಫಿ ತುಂಬ ಚೆನ್ನಾಗಿದೆ. ಆದರೂ ಇಷ್ಟೆಲ್ಲ ತಿಂದರೆ ತುಂಬ ಹೆವಿ ಆಗಲ್ಲ. ಹೇಳದ್ ನಾನೆ ಅಪರೂಪಕ್ಕೆ ತಿಂದ್ರೆ ಏನೂ ಆಗಲ್ಲ. ಇವತ್ತು ರಾತ್ರಿ ಊಟ ಬಿಟ್ರೆ ಆಯ್ತಪ್ಪ. ಎಸ್ ಮ್ಯಾಮ್. ಆದರೂ ನೋಡಿ, ಈ ಕಾಲದಲ್ಲಿ ಯಾವ ಹೋಟ್ಲಲ್ಲಿ ಯಾವ ಫುಡ್ ಇದೆ ಅಂತ ಚಿಟಿಕೆ ಹೊಡಿ ಅಷ್ಟು ಗೊತ್ತಾಗೋಗುತ್ತೆ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ. ಎಲ್ಲರೂ ಹೋಗಿ ಹೋಟ್ಲಲ್ಲಿ ಟೇಸ್ಟ್ ಮಾಡಿದ್ರೆ ಮತ್ತೆ ಹುಡ್ಕೊಂಡು ಆ ಹೋಟ್ಲಿಗೆ ಹೋಗಬೇಕು ಅಂದರೆ ಹರಸಾಹಸ ಆಗೋದು. ಈಗ ಸಣ್ಣ ಮಗುಗೂ ಈ ಹೋಟೆಲ್ ಇದೇ ತಿಂಡಿ ಇದೆ ಅಂತ ಗೊತ್ತಿರುತ್ತೆ. ಹೌದೌದು ರೀ, ನಾನು ನಿಮ್ಗೇನೋ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀನಿ. ಕಣ್ಣು ಮುಚ್ತೀರಾ? ಏನು ಸರ್ಪ್ರೈಸ್ ಜಾನ್ವಿ ಅವರೇ? ಏನು ಅಂತ ಹೇಳಿದ್ರೆ ಅದು ಸರ್ಪ್ರೈಸ್ ಆಗುತ್ತಾ? ಈಗ ಕಣ್ಣು ಮುಚ್ಚಬೇಕು. ಯಾವುದೇ ಕಾರಣಕ್ಕೂ ನಾನು ಹೇಳೋ ತನಕ ನೀವು ಕಣ್ಣು ಓಪನ್ ಮಾಡೋ ಹಾಗಿಲ್ಲ. ಸರಿ, ನಿಮ್ಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು. ಪ್ರಾಮಿಸ್ ಮಾಡಿ. ಕಣ್ಮಾಡ್ಬೇಡಿ. ಆಯ್ತಾ? ಆಯ್ತಾಯ್ತಾಯ್ತು, ಆಯ್ತು, ಕಣ್ಬಿಡಿ. ಏನಾಗ್ತದೆ ರೀ? ರೀ ಏನಾಯ್ತು? ಏನಾಯ್ತು ರೀ? ಏನಾಯ್ತು ರೀ? ಏನಾಯ್ತು ರೀ? ಸರ್ ಒಂದು ನಿಮಿಷ ಸರ್. ಸಾರಿ, ಇವರು ನನ್ನ ಹಸ್ಬೆಂಡು ಅನ್ಕಾನ್ಷಿಯಸ್ ಆಗೋಗಿದ್ದಾರೆ. ಇಲ್ಲೇ ಹತ್ರದಲ್ಲಿ ನಮ್ಮ ಅಂಕಲ್ ಕ್ಲಿನಿಕ್ ಇದೆ. ಸ್ವಲ್ಪ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತೀರಾ? ಕ್ಯಾಬ್ ಬುಕ್ ಮಾಡಿಕೊಡ್ತೀರಾ? ಎಕ್ಸ್ಕ್ಯೂಸ್ ಮೀ ಸರ್, ನಾನೊಂದು 20 ನಿಮಿಷ ಬಂದ್ಬಿಡ್ತೀನಿ. ಎಲ್ಲ ಹೇಗಿದೆಯೋ ಹಾಗೆ ಇರಲಿ, ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಏನಿಲ್ಲ, ಅಷ್ಟೊಂದು ಲೆಕ್ಕ ಹಾಕ್ತಿದ್ವಿ ಮುರುಗಡ. 49 50 ಅಪ್ಪಯ್ಯ. 21ನೇ ವಾರ್ಡಲ್ಲಿ 150 ಜನ ಮುನ್ಸ್ವಾಮಿ ಕಡೆಯವರು ನಮ್ಮ ಪಕ್ಷ ಸೇರ್ಕೊಂಡ್ಬಿಟ್ರೆ ಕಣಪ್ಪಯ್ಯ. ಬಹು ಖುಷಿ ಆಯ್ತಲ್ಲ ಲೇ ಮುರುಗಡ. ಆಮೇಲೆ ಆ ರಾಜು ನಾಯ್ಕನ ಬರೋಕ್ಕೆ ಹೇಳೋ, ಬಡ್ಡಿಯದು ಹೇಳಿದ ಕೆಲಸ ಒಂದು ಮಾಡೋಕ್ಕಿಲ್ಲ ಅಂತಾನೆ. ಸರಿ ಕಣಪ್ಪಯ್ಯ. ಏಯ್ ಮರುಗೋಡ, ಏನಿಲ್ಲ ಇದು? ಇವನು ಬರೀ ಕೈಯಲ್ಲಿ ಅಲ್ಲಾಡ್ಸ್ಕೊಂಡು ಬರ್ತಿದ್ದ, ಅಲ್ಲಾಡ್ಸ್ಕೊಂಡು ಹೋಯ್ತಿದ್ದ. ಈಗೇನೋ ಲಗೇಜ್ ಸಮೇತನೇ ಬಂದವನಿಲ್ಲಿ. ಆಮೇಲೆ 2 ದಿವಸ ಇದ್ದೋಯ್ತೀನಿ, 1 ವಾರ ಇದ್ದೋಯ್ತೀನಿ ಅಂದ್ಬಿಟ್ಟು ಪರ್ಮನೆಂಟಾಗಿ ಇಲ್ಲೇ ಠಿಕಾಣ ಹೊಡ್ಬಿಟ್ಟವನು. ಅದೆಲ್ಲ ಇಲ್ಲಿ ಆಗಕ್ಕಿಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರ್ಬೇಕು ಆಟಯ್ಯ. ನಾವಿಲ್ಲಿಗೆ ಬಂದಿರೋದು ಹೋಗೋದಕ್ಕಲ್ಲ ಅಪ್ಪಾಜಿ, ಪರ್ಮನೆಂಟಾಗಿ ಇಲ್ಲೇ ಇರೋದಕ್ಕೆ. ಏನಿಲ್ಲ ಮಕ್ಕಳೇ ನೀನು? ಸಿದ್ದು ದಿಟ ಹೇಳ್ತಾ ಇದೆಯಲ್ಲ. ಹ್ಞೂ ಕನ್ನಡ, ಇನ್ಮೇಲೆ ನಾನು ಮೇಡಮ್ ಅವರು ಎಲ್ಗೂ ಹೋಗೋದಿಲ್ಲ. ಇದೇ ಮನೇಲೆ ನಿಮ್ಮ ಜೊತೆನೇ ಖುಷಿಯಾಗಿರ್ತೀವಿ.
ಸಿದ್ದು ಲೇ ನಿನ್ನ ಮಾತು ನಿನ್ನ ಮಾತು ಕೇಳಿ ನಂಗೆ ಹಾಲು ಕುಡ್ದಷ್ಟು ಸಂತೋಷ ಆಗೋಯ್ತಕ್ಕಲ್ಲ. ಹೋದಾಗಿಂದ ನಿನ್ನ ರೂಮ್ ಖಾಲಿನೇ ಬಿದ್ದದಕ್ಕಲ್ಲ, ಯಾರು ಇಲ್ಲ. ಓಲಾ ಹೋಗು. ಏಯ್ ನಿಂತ್ಕೊಳ್ಳ. ಅವನು ಹೇಳ್ದ ಅಂತ ನೀನೇನಾದ್ರೂ ಒಳಿಕ್ ಹೋದ್ರೆ ಸರಿ ಆಗಿರಕ್ಕಿಲ್ಲ ನೋಡಮೇಲೆ. ಏನೋ ಅವತ್ತು ಪೌರುಷ ತೋರಿಸ್ಕೊಂಡು ಹೋದೆ. ನಾನು ಈ ಮನೇಲಿ ಇರಕ್ಕಿಲ್ಲ, ಈ ಮನೆ ಋಣ ನನಗೂ ಮುಗೀತು ಅಂತ ಹೇಳ್ದೆ. ನಾನು ಬದುಕು ತೋರಿಸ್ತೀನಿ ಅಂತ ಏನೋ ಪೋಸ್ಟ್ ಕೊಟ್ಕೊಂಡು ಹೋದಲ್ಲ, ಅಪ್ಪನ ಸಹಾಯಲ್ಲಿ ಏನು ಕಿಸಕ್ಕಾಗಕ್ಕಿಲ್ಲ ಅಂತ ಈಗ ಗೊತ್ತಾಯ್ತಾ? ಅದಕ್ಕೆ ಜೋಲ್ ಮರಿ ಹಾಕೊಂಡು ಇಲ್ಲಿ ಬಂದಿದ್ಯಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮಾವ. ನಾವು ಹೊರಗೆ ಹೋಗಿ ಸಾಧಿಸಿ ತೋರಿಸಿದ್ದೀವಿ. ಆದರೆ ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ. ಅದನ್ನು ಸರಿಪಡಿಸೋ ಉದ್ದೇಶದಿಂದ ಬಂದಿದ್ದೀವಿ. ಏನಮ್ಮ ಅದು ಉದ್ದೇಶ? ಈ ಮನೆ ಇನ್ನೂ ಸರ್ವನಾಶ ಆಗಿಲ್ಲ. ಏನು ಪೂರ್ತಿಯಾಗಿ ಮುಳುಗಿಸ್ಬಿಟ್ಟು ಹೋಗ್ಬೇಕು ಅಂತ ಬಂದಿದ್ದೀರಾ ಹೆಂಗೆ? ಅಪ್ಪಯ್ಯ ಯಾಕಪ್ಪಯ್ಯ ಮನೆಗೆ ಬಂದವ್ರಿಗೆ ಹಿಂಗೆಲ್ಲ ಮಾತಾಡಿರಿ? ಅವನು ಮನೆ ಬಿಟ್ಟು ಹೋದಾಗಿಂದ ನನ್ನ ಮಗ ನನ್ನ ಮಾತು ಕೇಳದೆ ಮನೆ ಬಿಟ್ಟೋದ, ಮಾತು ಕೇಳದೆ ಮನೆ ಬಿಟ್ಟೋದ ಅಂತ ಕೊರಗ್ತಾ ಇದ್ರಿ. ಈಗ ಅವ್ನು ತಾನಾಗೆ ಬಂದಾಗ ಹಿಂಗೆಲ್ಲ ನಡ್ಕೊಳ್ಳೋದು ಸರಿ ಏನಪ್ಪಯ್ಯ? ಅಪ್ಪಯ್ಯ ನೀವು ಸುಮ್ಕಿರಿ. ಏಯ್ ಸಿದ್ದು, ಅಪ್ಪಯ್ಯನ ಬುದ್ಧಿ ನಿಂಗೆ ಗೊತ್ತಲ್ವಿಲ್ಲ, ಅವ್ರು ಆಮೇಲೆ ತಣ್ಣಗಾಯ್ತಾರೆ. ನೀನು ನಡಿಲ್ಲ ಒಳಿಕೆ. ಏಯ್ ಅವನು ಈ ಮನೇಲಿ ಇರಂಗಿಲ್ಲ, ಇರೋ ಅಧಿಕಾರನೂ ಇಲ್ಲಕ್ಕಲ್ಲ. ಅವ್ನು ಯಾವತ್ತೋ ನಮ್ಮ ಭಾಗಕ್ಕೆ ಸತ್ತೋಗವನೆ. ಹಂಗನ್ಮೇಲೆ ಅವ್ನು ಇಲ್ಲಿ ಇರ್ಕೂಡ್ದು. ಹೆಂಗೆ ಬಂದು ಹಂಗೆ ಹೋಯ್ತಾ ಇರ್ಬೇಕು ಆಟೆಯ. ಅಪ್ಪಾಜಿ, ನನ್ನ ಈ ಮನೆಯಿಂದ ಹೋಗು ಅನ್ನೋ ಅಧಿಕಾರ ನಿಮಗಿಲ್ಲ. ಏಯ್ ಬಡ್ಡಿ ಐದ್ನೆ ನಮ್ಮ ಮನೆಗೆ ಬಂದು ನನ್ನ ಎದುರುಗಡೆನೆ ನಿಂತ್ಕೊಂಡು ಅಧಿಕಾರ ಇಲ್ಲ ಅಂತ ಹೇಳೋ ಅಷ್ಟು ಸೊಕ್ಕ ಬಂದ್ಬಿಟ್ಟಿರಲ್ಲ ನಿನಗೆ. ನಾನು ಇದನ್ನು ಸೊಕ್ಕಲ್ಲಿ ಹೇಳ್ತಿಲ್ಲ ಅಪ್ಪಾಜಿ, ನನಗಿರೋ ಅಧಿಕಾರದಿಂದ ನಾನು ಹೇಳ್ತಿದ್ದೀನಿ. ಇದು ನಮ್ಮ ತಾತನ ಆಸ್ತಿ. ಇದ್ರ ಮೇಲೆ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅದೇ. ಇದ್ರ ಬಗ್ಗೆ ನಿಮಗೆ ಎಲ್ಲ ಗೊತ್ತಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡೋದಿಲ್ಲ. ಅದಕ್ಕೆ ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಅಲ್ಲ ಕಲ, ನನಗೆ ಬುದ್ಧಿ ಹೇಳೋಷ್ಟು ಬೆಳ್ಕೊಂಡ್ಬಿಟ್ಟಿದ್ಯಾ ನೀನು. ಪರವಾಗಿಲ್ಲ ಕಲ, ನಿನ್ನೆಂಡ್ರು ನೀನು ಸರಿಯಾಗಿ ತಯಾರಿ ಮಾಡವಳೆ. ಅಪ್ಪಾಜಿ, ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ತಲೆ ಕೆಡಿಸೋದಕ್ಕೆ ನಾನೇನು ಚಿಕ್ಕ ಹುಡುಗ ಅಲ್ಲ. ಯಾರು ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ. ಅಪ್ಪಯ್ಯ ಅವ್ನು ಚಿಕ್ಕವನಪ್ಪಯ್ಯ, ಏನೋ ಗೊತ್ತಿಲ್ಲದೆ ಮಾತಾಡ್ತಾವನೆ. ಹಮ್ಮಿಕೊಂಡು ನಿಂತ್ಕಲ್ಲ ನೀನು. ನನಗೆ ಗೊತ್ತದ ಏನು ಮಾಡಬೇಕು ಅಂತ. ಸರಿ ಕಲ, ನನಗೆ ಸವಾಲು ಹಾಕೋಷ್ಟು ಬೆಳ್ಕೊಂಬಿಟ್ಟ ನೀನು. ನೋಡು, ನೀನು ಬೇಕಾದ್ರೆ ಈ ಮನೇಲಿ ಇರ್ಬೋದು, ಆದರೆ ನೀನು ಹೆಂಡ್ರಿ ಇರಂಗಿಲ್ಲ. ಇದು ಕೊಪ್ಕೊತೀಯ ನೀನು?